ಸರ್. ಓಕೆ. ಎಸ್ ಸರ್. ಎಲ್ರಿ ಮುಖಾನೇ ಕಾಣಿಸ್ತಾ ಇಲ್ಲ, ಬೇರೆ ಫುಟೇಜ್ ಇಲ್ವಾ? ಇತ್ತು ಸರ್, 3 CCTV ಇತ್ತು. ಅದರಲ್ಲಿ ಸರಿ ಇದ್ದಿದ್ದು ಇದೊಂದೇ ಸರ್. ಒಂಚೂರು ಫಾರ್ವರ್ಡ್ ಮಾಡಿದರೆ ಆ ಹುಡುಗ ರಿಟರ್ನ್ ಬರ್ತಾನೆ, ಅಲ್ಲ ಅವನ ಮುಖ ಕಾಣಿಸುತ್ತೆ. ಈ ಹುಡುಗನ ಟ್ರೇಸ್ ಮಾಡ್ರಿ. ಸರಿ, ಫುಟೇಜಸ್ನ ಎಲ್ಲ ಸ್ಟೇಷನ್ಗೂ ಫಾರ್ವರ್ಡ್ ಮಾಡಲಾ? ಆ ಕೆಲಸ ಮಾಡಬೇಡ್ರಿ, ಆಮೇಲೆ ಆ ಹುಡುಗ ಅಲರ್ಟ್ ಆದ್ರೆ ಕಷ್ಟ. ಬೇಕಿದ್ರೆ ನಿಮ್ಮ ಟ್ರಸ್ಟೆಡ್ ಸೋರ್ಸ್ಗಳಿಗೆ ಈ ಹುಡುಗನ ಫೋಟೋನ ಕಳಿಸ್ಕೊಡಿ. ಓಕೆ ಸರ್. ಈ ಕೇಸ್ಗೆ ಇವನು ಇಂಪಾರ್ಟೆಂಟ್ ಲೀಡ್, ಆದಷ್ಟು ಬೇಗ ಇವನು ಹಿಡಿಬೇಕು. ಪಿಂಟೋ ಇಲ್ರಿ? ಒಂದು ನಿಮಿಷ ನೋಡ್ತೀನಿ ಸರ್. ಸರ್. ಹಲೋ ಪಿಂಟೋ, ಎಲ್ಲಿದ್ದೀರಾ? ಇಲ್ಲೇ ಸ್ಟೇಷನ್ ಪಕ್ಕದಲ್ಲಿದ್ದೀನಿ. 2 ನಿಮಿಷ ಅಲ್ಲಿ ಬಂದೆ. ಓಕೆ ಓಕೆ. ಹಾಂ, ಈ ಫೋಟೋ ಪ್ರಿಂಟ್ ತೆಗೆಸಿ. ಓಕೆ ಸರ್. ಸರ್. ಹಾಂ ತುಕಾರಾಮ್, ಎಲ್ಲಿ ಪಿಂಟೋ? ಇಲ್ಲೇ ಪಕ್ಕದಲ್ಲಿದ್ದಾರೆ, ಬರ್ತಾರೆ. ಹಾಗೆ ಒಂದು ಗುಡ್ ನ್ಯೂಸ್. ಏನು? ಕಾರ್ ಬಂತು ಕೊನೆಗೂ. ಎಲ್ಲ ನಿಮ್ಮ ಕಾಲ್ಗುಣ ಸರ್. ಪಿಂಟೋ ಪಿಂಟೋ ಸರ್. ಎಸ್ ಸರ್. ಎಸ್ ಮಿಸ್ಟರ್ ಪಿಂಟೋ, ಏನು ಕತೆ ಆ ಜೋಡಿ ನಾಯಿಗಳದು? ಸರ್, ಅವರಿಬ್ಬರು ವರ್ಧನ್ ಜೊತೆ ಬಹಳ ವರ್ಷಗಳಿಂದ ಕೆಲಸ ಮಾಡ್ತಿದ್ದಾರೆ. ನೀವು ಹೇಳಿದ ಹಾಗೆ ನಾಯಿಯಷ್ಟೇ ನಿಯತ್ತು. ಕೊಲೆ ಆದ ಹಿಂದಿನ ದಿವಸ ವರ್ಧನ್ ಮತ್ತು ತ್ಯಾಗರಾಜ್ ಮೀಟ್ ಮಾಡಿದ್ದಾರೆ. ಮೀಟ್ ಮಾಡಿದಾಗ ಇಬ್ಬರಿಗೂ ಜಗಳ ಆಗಿದೆ. ಈ ತ್ಯಾಗರಾಜ್ ವರ್ಧನ್ನ ಕೊಲೆ ಮಾಡುವ ಧಮಕಿ ಹಾಕಿದ್ದಾನೆ. ವರದ ಬಾ ತ್ಯಾಗರಾಜ್, ಏನಿಷ್ಟು ದೂರ? ಕಂಟೈನರ್ ಬಿಸ್ನೆಸ್ಸಿಗೆ ತಲೆ ಹಾಕಬೇಡಂತ ನಾನು ನಿನಗೆ ಎಷ್ಟು ಸಲ ಹೇಳಿದ್ದೀನಿ. ಏನು ಸಣ್ಣ ಪುಟ್ಟ ವೈಟ್ ಕಾಲರ್ ಕ್ರೈಮ್ ಮಾಡಿಬಿಟ್ಟು ಸೈಲೆಂಟಾಗಿ ಸೈಡ್ಗಿರ್ತೀಯ ಅಂತ ಸುಮ್ಮನೆ ಬಿಟ್ಟರೆ ನನ್ನ 2ಗೆ ಬಂದು ನನಗೆ ಧಮಕಿ ಹಾಕ್ತೀಯಾ? ನೀನು ಯಾವ ಲೆಕ್ಕನೋ? ಹೈವೇಲಿ ಆಕ್ಸಿಡೆಂಟ್ಗಳಿಗೇನು ಕಮ್ಮಿ ಇಲ್ಲ. ನೆಗೆದು ಬಿದ್ದವ್ರನ್ನ ಕೇಳೋಕೆ ಗತಿನೂ ಇರಲ್ಲ. ಅದಿರಲಿ, ನೀವಿಬ್ರು ಹಿಂದೆ ಎಲ್ಲಿದ್ರಿ ಅಂತ ಒಂದ್ಸಲಿ ನೆನೆಸ್ಕೊಳ್ಳಿ. ಕಂಡೋರು ಬೂಟ್ ನಕ್ಕಿ ಈ ಮಟ್ಟಕ್ಕೆ ಬೆಳೆದೀರ. ಹೀಗೆ ಆದರೆ ಹೆಚ್ಚು ಕಾಲ ಉಳಿಯೋಲ್ಲ. ನಿಮ್ಮಣ್ಣ ಯೂನಿಯನ್ ಮಿನಿಸ್ಟರ್ ಅಂತ ಭಾಳ ಎಗರಾಡ್ತಿದ್ಯಾ. ನೀವೆಲ್ಲ ಇಷ್ಟು ಎಗರಾಡೋಕೆ ಅದೇ ಒಂದು ಪವರ್. ವರದ, ಟೈಮ್ ಒಂದೇ ಥರ ಇರೋಲ್ಲ. ಕಾಲ ಅನ್ನೋದು ಬದಲಾಗ್ತಾನೆ ಇರುತ್ತೆ. ಒಳ್ಳೆ ಕಾಲ ನನಗೆ ಬಂದೇ ಬರುತ್ತೆ. ಪವರು ಯಾರ ಹತ್ರ ಇದೆ ಇಲ್ಲ ಅನ್ನೋದು ಮುಖ್ಯ ಅಲ್ಲ. ಅದಿರಲಿ, ಅವನೇನಾದರೂ ಎಲೆಕ್ಷನಲ್ಲಿ ನಿಲ್ಲಿಸ್ಬೇಕಂತಿದ್ಯಾ? ಹೌದು, ನಿಲ್ಲಿಸ್ತೀನಿ. ಅತಿ ಆಯ್ತು. ಈ ಸಮುದ್ರದ ಆಳನ ಅಳಿಯಕ್ಕೆ ಹೋಗ್ಬೇಡ, ವಾಶ್ ಔಟ್ ಆಗ್ಬಿಡ್ತೀಯಾ. ವರ್ಧನ್, ಇಲ್ಲೇ ಬಿಟ್ಬಿಡು. ನಾವು ನಿನ್ ತಂಟೆಗೆ ಬರಲ್ಲ, ನೀನ್ ನನ್ನ ತಂಟೆಗೆ ಬರಬೇಡ ಅಷ್ಟೇ. ಇನ್ ಮುಂದೆ ಎಲ್ಲಕ್ಕೂ ಬರ್ತೀನಿ. ಅದೇನ್ ಕಿಸಿತಿರೋ ಕಿಸಿರಿ. ಬರೀ ಬಾಯಿ ಮಾತಲ್ಲಿ ಹೇಳಿದ್ರೆ ನಿಮ್ಗೆ ಅರ್ಥ ಆಗಲ್ಲ. ಎಲ್ಲದಕ್ಕೊಂದು ಫುಲ್ ಸ್ಟಾಪ್ ಹಾಕೇ ಹಾಕ್ತೀನಿ. ಫುಲ್ ಸ್ಟಾಪ್ ಹಾಕೋದು ನೀನಲ್ಲ, ನಾನು ನಿನ್ಗೆ ಫುಲ್ ಸ್ಟಾಪ್ ಹಾಕ್ತೀನಿ. ನೋಡ್ತಾ ಇರೋ, ಹುಷಾರ್. ಹಾಯ್ ನಮಸ್ತೆ, ನಾನು ನಿಮ್ಮ ಪ್ರಮೋದ್ ಶೆಟ್ಟಿ ಮಾತಾಡ್ತಾ ಇದ್ದೀನಿ. ಪೊಲೀಸ್ ಫೈಲ್ಸ್ ಅಂಥೇಳಿ ನಾನು ನಟಿಸಿರುವಂತಹ ಒಂದು ವೆಬ್ ಸೀರೀಸ್ ಟಾಕೀಸ್ ಆ್ಯಪ್ನಲ್ಲಿ ಬರ್ತಾ ಇದೆ. ಟಾಕೀಸ್ ಅನ್ನುವಂಥದ್ದು ಒಂದು OTT ಪ್ಲ್ಯಾಟ್ಫಾರ್ಮ್. ಸೊ ಅದನ್ನು ಆ್ಯಪನ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಬರೀ ವರ್ಷಕ್ಕೆ 365 ರೂಪಾಯಿ, ಅಂದರೆ ದಿನಕ್ಕೆ 1 ರೂಪಾಯಿ ಲೆಕ್ಕದಲ್ಲಿ. ಸೊ ಆ ಆ್ಯಪಲ್ಲಿ ನಿಮಗೆ ಹಲವಾರು ನನ್ನ ವೆಬ್ ಸೀರೀಸ್ಗಳು ಸಿಗುತ್ತೆ.
ಸೊ ಆ ಆ್ಯಪ್ನ ಈಗಲೇ ಡೌನ್ಲೋಡ್ ಮಾಡ್ಕೊಳ್ಳಿ, ನೋಡಿ, ಮಜಾ ಮಾಡಿ. ಥ್ಯಾಂಕ್ ಯು. ಅದಕ್ಕೋಸ್ಕರನೇ ಈ ಶರತ್ಗಣ ಇಬ್ಬರಿಗೂ ತ್ಯಾಗರಾಜ್ ಮೇಲೆ ಸಿಟ್ಟು. ಒಂದು ಸಣ್ಣ ಕ್ಲೂ ಸಿಕ್ಕಿದ್ರೆ ಸಾಕು ಸರ್, ತ್ಯಾಗರಾಜ್ನ ಮುಗಿಸ್ಬಿಡ್ತಾರೆ. ತುಕಾರಾಮ್ ಹೇಳ್ತಾ ಇದ್ರು ತ್ಯಾಗರಾಜ್ನ ಎಲ್ಲ ಇಲ್ಲಿಗಲ್ ಬಿಸ್ನೆಸ್ ಬಗ್ಗೆ. ಹೌದು ಸರ್, ದೊಡ್ಡ ಕೊಳ. ಹಾಗಾಗಿ ಅವರ ಇಲ್ಲೀಗಲ್ ಬಿಸ್ನೆಸ್ ಬಗ್ಗೆ ನಮಗೆ ಏನು ಮಾಡೋಕ್ಕಾಗಲ್ಲ ಸರ್. ಎಲ್ಲಿಂದಲೋ ಬಂದ ತ್ಯಾಗರಾಜ್ ತನ್ನನ್ನು ಓವರ್ಟೇಕ್ ಮಾಡ್ತಿದ್ದಾನೆ, ತನ್ನ ಬಿಸ್ನೆಸ್ಸನ್ನು ಕಬಳಿಸೋಕೆ ನೋಡ್ತಿದ್ದಾನೆ ಅಂತ ಈ ಗ್ಯಾಂಗ್ಗಳ ಮಧ್ಯ ಯಾವಾಗಲೂ ವಾರ್ ನಡೀತಿತ್ತು ಸರ್. ಪಿಂಟೋ ಸರ್, ನೀವು ಆ ನಾಯಿ ಮರಿಗಳನ್ನ ಅಬ್ಸರ್ವ್ ಮಾಡಿ, ಅಲರ್ಟ್ ಆಗಿರಿ, ವಾಸನೆ ಹಿಡ್ಕೊಂಡು ನಮ್ಗೆ ಉಪಯೋಗ ಆಗೋ ಜಾಗಕ್ಕೆ ಕರ್ಕೊಂಡೋಗಿ. ಓಕೆ ಸರ್. ತುಕಾರಾಮ್ ಸರ್, ಟೀಮ್ನೆಲ್ಲ ಇಲ್ಲಿ ಬರೋಕ್ಕೆ ಹೇಳಿ. ಎಸ್ ಸರ್. ಕಂಗ್ರ್ಯಾಚುಲೇಷನ್ಸ್. Thank you, sir. ಆಲ್ ಆಫ್ ಯು ಹ್ಯಾವ್ ಡನ್ ಎ ಫ್ಯಾಂಟಾಸ್ಟಿಕ್ ಜಾಬ್. ಫಸ್ಟ್ ಡೇನೇ ಭಾಳ ದೊಡ್ಡ ಕ್ಲೂ ಸಿಕ್ಕಿದೆ. ಹೀಗೆ ಮುಂದುವರೆದ್ರೆ ಕೇಸ್ ಭಾಳ ಬೇಗ ಸಾಲ್ವ್ ಆಗುತ್ತೆ. ಆ್ಯಂಡ್ ಕೀಪ್ ಅಪ್ ದ ಗುಡ್ ವರ್ಕ್. ಓಕೆ, ಥ್ಯಾಂಕ್ ಯು ಸರ್. ಸರ್, ಮನೆಗೆ ಒಂದ್ಸಲ ಹೋಗಿ ಬರಲ್ಲ, ಹೆಂಡತಿಗೆ ಹುಷಾರಿಲ್ಲ. ಪ್ಲೀಸ್ ಹೋಗಿ ಬನ್ನಿ. ಆಯ್ತು ಸರ್. ಇವೆಲ್ಲ ಸ್ವಲ್ಪ ದಿವಸ, ಕೇಸ್ ಸಾಲ್ವ್ ಆದಮೇಲೆ ಎವ್ರಿಥಿಂಗ್ ವಿಲ್ ಬಿ ನಾರ್ಮಲ್. ಸುರಕ್ಷಾ, ನೀವು ಮನೆಗೆ ಹೊರಡಿ. ಪರವಾಗಿಲ್ಲ ಸರ್, ನನ್ನ ಕೈಲಾದಷ್ಟು ಹೆಲ್ಪ್ ಮಾಡ್ತೇನೆ. ಥ್ಯಾಂಕ್ ಯು. ತುಕಾರಾಮ್, ಗಾಡಿ ತೆಗಿರಿ. ಹೋಗಿ ತ್ಯಾಗರಾಜ್ನ ಸ್ವಲ್ಪ ವಿಚಾರಿಸ್ಬೇಕು. ಓಕೆ ಸರ್. ಓಹ್ ಪ್ಲೀಸ್. ಥ್ಯಾಂಕ್ ಯು. ನಿಮ್ಮ ಪರಿಚಯ? ನಾನು ಮ್ಯಾಂಗ್ಳೂರ್ ಸೌತ್ ಸಬ್ ಡಿವಿಷನ್ ಪೊಲೀಸ್ ಸ್ಟೇಷನಿಂದ ರಾಜೇಂದ್ರ ಗೌಡ. ಈಗ ನಾವು ಯಾಕೆ ಇಲ್ಲಿಗೆ ಬಂದಿದ್ದೀವಿ ಅಂತ ನಿಮಗೆ ಗೊತ್ತಾಗಿದೆ. ಸೊ ಐಲ್ ಕಮ್ ಸ್ಟ್ರೈಟ್ ಟು ದ ಪಾಯಿಂಟ್. ನಿಮಗೂ ಮತ್ತು ವರ್ಧನ್ಗೂ ರೈವಲ್ರಿ ಇದ್ದಿದ್ದು ಎಲ್ರಿಗೂ ಗೊತ್ತಿರೋ ವಿಚಾರ. ನೀವು ವರ್ಧನ್ಗೆ ಕೊಲೆ ಬೆದರಿಕೆ ಯಾಕೆ ಹಾಕಿದ್ರಿ? ನೀವೇನು ಇಂಟ್ರೋಗೇಟ್ ಮಾಡಕ್ಕೆ ಬಂದಿದ್ದೀರಾ? ನೋ ಸರ್, ಇನ್ಫಾರ್ಮೇಶನ್ ಕೇಳ್ತಾ ಇದ್ದೀನಿ. ಓ ಹಾಗೆ. ವರದನಿಗೂ ನನಗೂ ಬಿಸ್ನೆಸ್ಸಲ್ಲಿ ಗಲಾಟಿದೆ ಅಂತ ಎಲ್ರಿಗೂ ಗೊತ್ತಿರುವ ವಿಷಯ. ಅಷ್ಟಕ್ಕೂ ಅವನನ್ನು ಕೊಲೆ ಮಾಡಿ ಜೈಲಿಗೆ ಹೋಗುವಂಥ ಮುಟ್ಟಾಳ ನಾನಲ್ಲ. ಆ ಉದ್ದೇಶನೂ ನನಗಿಲ್ಲ. 100 ಸಲ ಅವನು ಹೇಳಿದಾನೆ ನಿನ್ನನ್ನು ಸಾಯಿಸ್ತೀನಿ ಅಂತ, 100 ಸಲ ನಾನು ಹೇಳಿದ್ದೀನಿ ನಿನ್ನನ್ನು ಸಾಯಿಸ್ತೀನಿ ಅಂತ. ಆ ಸ್ಟೇಟ್ಮೆಂಟ್ ಇಟ್ಕೊಂಡು ಇಲ್ಲಿ ತನಕ ಬಂದಿದ್ದೀರಂದ್ರೆ ನಿಮ್ಮನ್ನು ನೋಡುವಾಗ ನಗ್ಬೇಕಾ ಬಿಡ್ಬೇಕಂತ ಒಂದು ಗೊತ್ತಾಗ್ತಾ ಇಲ್ಲ. ಸರಿ ಸರ್, ಇನ್ನೊಂದೆರಡು ಪ್ರಶ್ನೆ ಕೇಳ್ಬೋದಾ? ಏನಾದರೂ ತಗೊಳ್ತೀರಾ? ನಿಮ್ಮ ಸ್ಟೇಟ್ಮೆಂಟ್ ಸರ್. ಮೊದಲನೇ ಬಾರಿಗೆ ನನ್ನ ಮನೆಗೆ ಬಂದಿದ್ದೀರಾ. ನನ್ನ ಪ್ರೀತಿ ಆತಿಥ್ಯವನ್ನು ಸ್ವೀಕಾರ ಮಾಡಿ. ನಿಮ್ಮ ಆತಿಥ್ಯ ಎಲ್ಲ ಆಮೇಲೆ ಸರ್, ಮೊದಲು ನಾನು ಕೇಳಿದ ಪ್ರಶ್ನೆಗೆ ಉತ್ತರ ಹೇಳಿ. ವರ್ಧನ್ ಮರ್ಡರ್ ಆದ ರಾತ್ರಿ ನೀವೆಲ್ಲಿದ್ರಿ? ನಾನು ನನ್ನ ಮನೇಲಿದ್ದೆ. ಅದನ್ನು ಪ್ರೂವ್ ಮಾಡಿ ತೋರಿಸ್ಬೇಕಾ? ಹಾಗೇನಿಲ್ಲ ಸರ್. ನೀವು ಅವನಿಗೆ ಜೀವ ಬೆದರಿಕೆ ಹಾಕಿರೋದಕ್ಕೂ ವರ್ಧನ್ ಮರ್ಡರ್ ಆಗಿರೋದಕ್ಕೂ ಟ್ಯಾಲಿ ಆಗ್ತಾ ಇದೆ, ಅದಕ್ಕೆ ಕೇಳಿದೆ ಅಷ್ಟೇ. ಏನೋ ಬಾಯಿ ತಪ್ಪಿ 2 ಮಾತಾಡಿರ್ಬೋದು ಅಷ್ಟೇ ಹೊರತು ಬೇರೇನಿಲ್ಲ. ಸರಿ ಸರ್, ನೀವು ಔಟ್ ಸ್ಟೇಷನ್ಗೆ ಹೋಗಬೇಕು ಅಂದರೆ ನಮ್ಮ ಪೊಲೀಸ್ ಸ್ಟೇಷನ್ಗೆ ಇನ್ಫಾರ್ಮ್ ಮಾಡಿ ಹೋಗಿ. ಖಂಡಿತ ತಿಳಿಸ್ತೀನಿ. ಬೇರೇನಾದರೂ? ಇನ್ನೇನು ಇಲ್ಲ ಸರ್, ನಾವು ಹೊರಡ್ತೀವಿ. ಥ್ಯಾಂಕ್ಸ್ ಫಾರ್ ಯುವರ್ ಕೋಆಪರೇಷನ್. ಥ್ಯಾಂಕ್ ಯು. ಥ್ಯಾಂಕ್ ಯು. ಬರ್ತೀವಿ. The person you've called is temporarily not available.